ಯಾಕೆ 70-80ರ ನಡುವೆ ಮಂಡ್ಯ ಜಿಲ್ಲೆಯಲ್ಲಿದ್ದಂಥ ಮಂತ್ರಮಾಂಗಲ್ಯಗಳು ಇತ್ತೀಚೆಗೆ ಏಕೆ ಕ್ಷೀಣಿಸಿದವು? ಅದು ಒಂದು ದುರಂತ. ಅದು ಮನೆಯ ಹಬ್ಬವಾಗಿ ರೂಪುಗೊಳ್ಳಬೇಕಿತ್ತು. ಈಗ ಏಕೆ ಕುಂದುತ್ತಾ ಇದೆ ಅಂತೇಳಿ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನನ್ನ ಅಕ್ಕ ಸುನಂದ ಜಯರಾಮ್ ಅವರು ಉತ್ತರ ಕೊಡಬೇಕು. ಯಾಕೆಂದರೆ ಸಂಘಟನೆಯಲ್ಲಿ ಸದಾ ಸಕ್ರಿಯವಾಗಿರ್ತಕ್ಕಂಥವ್ರು. ಅವತ್ತು 70-80ರ ಸನ್ನಿವೇಶದಲ್ಲಿ ಶಂಕರೇಗೌಡರು ಅದಕ್ಕೆ ಸ್ಫೂರ್ತಿಯನ್ನು ನೀಡಿದ್ದರು. ಈಗ ಕುಂದುತ್ತಿರುವುದಕ್ಕೆ ಕಾರಣ ಏನು? ಸುನಂದಾ ಜಯರಾಮ್ ಅವರು ತಮ್ಮ ಕುಟುಂಬ, ತಾನು ಮತ್ತು ತನ್ನ ಎಲ್ಲ ರೀತಿ ನೀತಿಗಳಲ್ಲಿ ವಿಶ್ವಮಾನವ ಸಂದೇಶವನ್ನು ಅಳವಡಿಸಿಕೊಂಡಿದ್ದರೆ ಅವರ ಅನುಯಾಯಿಗಳು ಆಸ್ತಿ ಮಾರಿ ದೊಡ್ಡ ದೊಡ್ಡ ಚೌಲ್ಟ್ರಿಗಳಲ್ಲಿ ಪುರೋಹಿತಶಾಹಿಗಳು ಹೇಳುವಂತಹ ಅದ್ದೂರಿಯ ಮದುವೆಗಳಲ್ಲಿ ಅವರಿಗೆ ಎಷ್ಟು ಒಂದು ಟೆಂಪೋ ತುಂಬ ಸಾಮಾನುಗಳು ಮದುವೆ ಮನೆಯಿಂದ ಆಚೆಗೆ ಹೋಗ್ತದೆ. ಅವರು ಕೇಳಿದಷ್ಟು ಒಬ್ಬ ಸಾಮಾನ್ಯ ರೈತ 15 ಎಕರೆ ಜಮೀನು ಹೊಂದಿರತಕ್ಕಂಥವನು ಹೆಚ್ಚಿನ ಮನೆ ಸ್ವಂತ ನಿಂತಿರುತ್ತದೆ. ಆದರೆ ಒಬ್ಬ ಪುರೋಹಿತ ಕೇವಲ 5 ವರ್ಷದಲ್ಲಿ ಬಂಗಲೆಯನ್ನು ಕಟ್ಟುತ್ತಾನೆ. 15 ಎಕರೆ ಹೊಂದಿರತಕ್ಕಂಥ ರೈತ ಅವನ ಜೀವನದಲ್ಲಿ ಸರಿಯಾದಂಥ ಹಬ್ಬ ಮಾಡಲಿಕ್ಕೂ ಅವನ ಜೇಬಿನಲ್ಲಿ ಕಾಸಿರೋದಿಲ್ಲ. ಆದರೆ 5 ವರ್ಷದಲ್ಲಿ ಅವನು ಹೇಗೆ ಭಾರಿ ಬಂಗಲೆಯನ್ನು ಈ ಪುರೋಹಿತ ಕಟ್ತಾನೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ಕೋಬೇಕಾಗಿದೆ. 16 ಲಕ್ಷ ರೂಪಾಯಿಗಳನ್ನು ನನ್ನ ರೈತರು ಕಳ್ಕೊಳ್ತಾ ಇದ್ದಾರೆ. ಈ ಒಂದು ಕೃತಿ ಸಾಮಾನ್ಯವಾಗಿ ಓದಿಸ್ಕೊಂಡು ಹೋಗ್ತದೆ. ಏನು ಕಠಿಣವಾದಂಥ ಪದಗಳು ಯಾವುದೂ ಇಲ್ಲ. ಇದರ ಮೂಲಕ ಒಂದು ಹೊಸ ಸಮಾಜದಲ್ಲಿ ಒಂದು ಬದಲಾವಣೆಗಾಗಿ ಬಂದಿರತಕ್ಕಂಥ ಶ್ರೀ ನಮ್ಮ ಯಾರು ಜಯರಾಮ್ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಬದಲಾವಣೆಯನ್ನು ಅಪೇಕ್ಷೆ ಪಟ್ಟು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಓದಲೇಬೇಕಾಗಿತ್ತು. ಈಗ ನಮ್ಮ ಭೂಮಿಗೌಡರು ಸಹ ಮಂಡ್ಯ ಜಿಲ್ಲೆಯಲ್ಲೇ ಹತ್ತಿರದವರು ಆದ್ದರಿಂದ ಇವರೂ ಸಹ ಇಂಥ ವೈಚಾರಿಕ ವಿಷಯಗಳಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಚಾಲನೆಗೊಳಿಸಿದ್ದಾರೆ. ನಾವೆಲ್ಲ ಹೇಗೆ ವಿಜ್ಞಾನದ ತೆಕ್ಕೆಗೆ ಬಂದು ಅಂದರೆ 1970-80ರ ಕಾಲಘಟ್ಟದಲ್ಲಿ ನಮ್ಮ ಕಾಲೇಜಿನ ಜೀವನದಲ್ಲಿ ನಾನು ದಿನನಿತ್ಯ ನರಸಿಂಹಯ್ಯನವರು ನೋಡ್ತಾ ಇದ್ದೆ. ಅವರು ಬಹಳ ವೇಗವಾಗಿ ವಾಕ್ ಮಾಡ್ತಾ ಇದ್ದರು. ನಾವೆಲ್ಲ ಹುಡುಗರು ಹಿಂದುಗಡೆ ಮಾತನಾಡ್ತಾ ಹೋಗ್ತಾ ಇತ್ತು. ಹಾಗೆಯೇ 1977 ವರ್ಷ ನನ್ನ ಮೊದಲನೇ ಪುಸ್ತಕ ಮಾಟ ಅಂತೇಳಿ ಒಂದು ಪುಸ್ತಕವನ್ನು ಬರೆದಿದ್ದೆ. ಯಾರನ್ನು ಕರೆಯುವುದು? ಖರ್ಚು ವೆಚ್ಚ ಇಲ್ಲದ ಹಾಗೆ ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಬಹುದಾದರೆ ನಮ್ಮ ಕಾಲೇಜಿಗೆ ಪಕ್ಕದಲ್ಲೇ ಇರ್ತಕ್ಕಂಥ ನ್ಯಾಷನಲ್ ಕಾಲೇಜಲ್ಲಿ ವಾಸ ಮಾಡ್ತಕ್ಕಂಥ ಡಾಕ್ಟರ್ ನರಸಿಂಹಯ್ಯನವ್ರನ್ನ ಕರೆಯೋದು ಸೂಕ್ತ ಅಂತೇಳಿ ತೀರ್ಮಾನ ಮಾಡಿಕೊಂಡು ಹೋಗಿ ಈ ಒಂದು ಪುಸ್ತಕವನ್ನು ಕೊಟ್ಟೆ. ಅವರು ಓದಿದ್ರು. ಆ ಪುಸ್ತಕದ ಹೆಸರು ಮಾಟ. ಏನಪ್ಪ ಇದು ಯಾವುದು ತಂದಿದೆಯೇ? ಮಾಟ ಮಂತ್ರ ಅಂತೇಳಿ. ನಾನು ಬರೋದಿಲ್ಲ ಅಂತೇಳಿ ನೇರವಾಗಿ ಹೇಳಿದವರು. ಆಮೇಲೆ ನಾನು ಕನ್ವಿನ್ಸ್ ಮಾಡಿದೆ, ಇಲ್ಲ ಹೆಸರು ಮಾಟ ಇರಬಹುದು, ಆದರೆ ಪ್ರಕೃತಿಯಲ್ಲಿ ಒಬ್ಬ ಮಾಟಗಾರ ಇದ್ದಾನೆ, ಅವನ ಕ್ರಿಯಾ ವಿನೋದದಿಂದ ಈ ಜಗತ್ತು ಹುಟ್ಟಿದೆ ಎಂಬ ಸಂಕೇತದಿಂದ ನಾನು ಆ ಟೈಟ್ಲನ್ನು ಇಟ್ಟಿದ್ದೇನೆ. ತಾವು ಬದಲಾಯಬೇಕು, ಬಿಡುಗಡೆ ಮಾಡಿಕೊಡ್ಬೇಕು ಅಂತ. ಆಗ ಅವರು ಬಂದರು. ಬೆಂಗಳೂರಿನ KR ರೋಡ್ನಲ್ಲಿರ್ತಕ್ಕಂಥ ಗಾಯನ ಸಮಾಜದಲ್ಲಿ ಆ ಪುಸ್ತಕ ಬಿಡುಗಡೆ ಆಯಿತು. ನಂತರದ ದಿನದಲ್ಲಿ ಅವರ ಒಂದು ಒಡನಾಟ ಸಕ್ರಿಯವಾಯಿತು. ನಾವೆಲ್ಲ ಅವರ ಕೋಣೆಗೆ ಹೋಗಿ ನೋಡಿದಾಗ ಅವರ ಮಲಗುವ ಜಾಗದಲ್ಲಿ ಹಿಂಭಾಗದಲ್ಲಿ ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್ ಇತ್ತು. ಅದರ ಅರ್ಥ ಪ್ರಶ್ನಿಸದೆ ಒಪ್ಪಬೇಡ. ಸಾಮಾನ್ಯ ನೆಲದಲ್ಲಿ ಮಲಗ್ತಾ ಇದ್ದದ್ದು. ಅವರ ರೂಮಲ್ಲಿ ಅವರು ಕೂತ್ಕೊಳ್ಳಿಕ್ಕೆ ಒಂದು ಕುರ್ಚಿ ಬಿಟ್ಟು ಇನ್ನೇನಿರಲಿಲ್ಲ. ಅಂತ ಸರಳ ಜೀವಿ ತಮ್ಮ ದೇಹವಾಕ್ಯದಲ್ಲಿ ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡ ಅನ್ನುವ ಧ್ಯೇಯವಾಕ್ಯವನ್ನು ಇಟ್ಕೊಂಡಿದ್ದರು. ಒಂದು ಕ್ವಶ್ಚನ್ ಮಾರ್ಕ್ ಅಷ್ಟೇ. ನಾವೇ ಅದರ ಅರ್ಥವನ್ನು ತಿಳ್ಕೋಬೇಕು. ಇಷ್ಟು ಒಂದು ವೈಚಾರಿಕ ವಿಷಯವನ್ನು ಸಮಕಾಲೀನ ಬದುಕಿನಲ್ಲಿ
ಅದು ವಿಜ್ಞಾನ ನಸ್ಮೈನಿಂದ ಆಯಿತು ಅಂತಲ್ಲ. ಯಾವಾಗ ಮುಖ ತೊಳೆಯುವುದನ್ನು ಕಲಿಸುವುದಕ್ಕೆ ಪ್ರಾರಂಭವಾಯಿತೋ, ಯಾವಾಗ ಹಲ್ಲು ತೆಕ್ಕುವುದು ಪ್ರಾರಂಭವಾಯಿತೋ, ಯಾವಾಗ ಪ್ರಾಣಿಯನ್ನು ಕೊಲೆ ಮಾಡಲಿಕ್ಕೆ ಒಂದು ಚೂಪಾದ ಕಲ್ಲನ್ನು ಉಜ್ಜಿ ಹದಗೊಳಿಸಿದನೋ, ಯಾವಾಗ ಮೊದಲ ಮೇಳೆಯನ್ನು ಸೃಷ್ಟಿ ಮಾಡಿದನೋ, ಯಾವಾಗ ಹಸುವಿಗೆ ಅನ್ನವನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟನೋ, ಆಗಲೇ ವಿಜ್ಞಾನ ಪ್ರಾರಂಭವಾಯಿತು. ಇವತ್ತು ಹುಟ್ಟಿದ್ದಲ್ಲ, ಬದುಕಿನ ಜೊತೆಯಲ್ಲೇ ವಿಜ್ಞಾನ ಬಂದಿದೆ. ಅದು ಅನಾದಿ ಸತ್ಯ. ಆದರೆ ನಾವು ವಿಜ್ಞಾನ ಮತ್ತು ವಿಜ್ಞಾನವನ್ನು ಅನುಸರಿಸುತ್ತಾ ವಿವೇಕದ ಬದುಕನ್ನು ರೂಪಿಸಿಕೊಳ್ಳಬೇಕು. ಆ ವಿಜ್ಞಾನ ಮತ್ತು ವಿವೇಕ ನಮ್ಮನ್ನು ಸಕಾರಾತ್ಮಕ ಆಲೋಚನೆ ಕಡೆಗೆ ಕರೆದುಕೊಂಡು ಹೋಗಲಿಕ್ಕೆ ಸಹಾಯಕವಾಗುತ್ತೆ. ಆ ದಿಕ್ಕಿನಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ರೂಪುಗೊಳ್ಳಬೇಕು. ಒಂದು ಬಹುಸಂಖ್ಯಾತ ವಿದ್ಯಾರ್ಥಿಗಳು ಸಭಾಂಗಣದಲ್ಲಿ ತುಂಬಿದ್ದೀರಿ. ನೀವೆಲ್ಲ ಹೊಸ ಹೊಸ ಆಲೋಚನೆಯನ್ನು ಮೈಗೂಡಿಸಿಕೊಳ್ಬೇಕಾದ ದಿನದಲ್ಲಿ ನೀವಿದ್ದೀರಿ. ಹೊಸ ಬದುಕನ್ನು ಕಟ್ಟಬೇಕಾಗಿದೆ. ನಿಮ್ಮನ್ನು ನಂಬಿದ ತಂದೆ ತಾಯಿಗಳು ನಿಮ್ಮಿಂದ ಯಾವುದೋ ಒಂದು ನಿರೀಕ್ಷೆಗೆ ಮೀರಿದ ಆಸಕ್ತರವನ್ನು ಕಟ್ಟಿಕೊಂಡಿದ್ದಾರೆ. ಆ ಆಸಕ್ತರವನ್ನು ಈಡೇರಿಸಬೇಕಾದವರು ನನ್ನ ವಿದ್ಯಾರ್ಥಿಗಳು. ನೀವೇನು ಮಾಡಬೇಕು? ಯಾವುದನ್ನು ಸ್ವೀಕರಿಸಬೇಕು? ಭೂಮಿ, ಆಕಾಶ, ಅಗ್ನಿ, ವಾಯು, ಜಲ, ಈ 5 ತತ್ವಗಳಿಗೆ ಮಿಗಿಲಾದದ್ದು ಯಾವುದಾದ್ರು ಇದೆಯೋ ಅಂತ ನೀವು ಪ್ರಶ್ನೆ ಮಾಡಲು ಹೋದರೆ ಮಹಾ ಅಪರಾಧವಾಗುತ್ತದೆ. ಈ 5 ತತ್ವಗಳಿಗೆ ಮಿಗಿಲಾದದ್ದು ಯಾವುದೂ ಇಲ್ಲ. ಈ 5 ತತ್ವಗಳನ್ನು ಅವಲಂಬಿತವಾದದ್ದು ಈ ಬದುಕು. ಭೂಮಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಇವು ಜಲ, ಅಗ್ನಿ ಮತ್ತು ಆಕಾಶ ಮತ್ತು ವಾಯು, ಇವು 4 ಶಕ್ತಿಗಳು ಮತ್ತು ಭೂಮಿ ತತ್ವ. ಇವು 5 ತತ್ವಗಳಿಂದ ಈ ಜಗತ್ತು ಸೃಷ್ಟಿಯಾಗಿದೆ. ಇದರ ಮಧ್ಯೆ ಅನೇಕ ಧರ್ಮಗಳು, ದೇವಾಲಯಗಳು, ವಿಗ್ರಹಗಳು ಬಂದಿವೆ, ಹೋಗಿವೆ, ಹೋಗ್ತಾ ಇವೆ, ಹುಟ್ಟುತ್ತಾ ಇವೆ. 33 ಕೋಟಿ ದೇವತೆಗಳು ಬಂದರು. ದೇಶದಲ್ಲಿ 33 ಕೋಟಿ ಜನಸಂಖ್ಯೆ ಇಲ್ಲದಿದ್ದಾಗಲೇ 33 ಕೋಟಿ ದೇವತೆಗಳು ಬಂದರು. ಇವತ್ತು ಬರ್ತಾ ಇದ್ದಾವೆ, ನಾಳೆಯೂ ಬರ್ತವೆ. ಇದೇ ಕೊನೆಯಲ್ಲ. ದೇವತೆಗಳು ಹುಟ್ಟುವುದಕ್ಕೆ ಇದೇ ಕೊನೆಯಲ್ಲ. ಆದರೆ ನೀವು ದೇವರುಗಳಾಗುವುದು ಯಾವಾಗ? ಆತ್ಮ ಪರಮಾತ್ಮ ವಸ್ತುವನ್ನು ಅದನ್ನೇ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ, ಆತ್ಮವೇ ನೀನು ಶ್ರೀಯತ್ವವನ್ನು ಪಡೆದುಕೊಳ್ಳಲು, ನೀನು ಆತ್ಮಶ್ರೀಯಾಗಲು ನೀನು ನಿರಂಕುಶಮತಿ ಆಗಲು ನಿನ್ನೆ ಪ್ರಶ್ನೆ ಮಾಡಿಕೋ, ನಾನಾರು ಎಂಬ ಪ್ರಶ್ನೆ ಮಾಡಿಕೊಳ್ಳುವ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳು ನಾವು ಎಲ್ಲರೂ ನಡೆಯೋಣ. ಆ ದಿಕ್ಕಿನಲ್ಲಿ ಯಶಸ್ಸು ದೊರೆಯಲಿ. ಬಹುಸಂಖ್ಯಾತ ಹೆಚ್ಚಿನ ಮಂದಿ ವಿದ್ಯಾರ್ಥಿಗಳಿರುವುದು ಆನಂದದಾಯಕವಾದ ವಾತಾವರಣ. ಇದು ನಮಗೆ ತೃಪ್ತಿ ತಂದಿದೆ ಅಂತೇಳಿ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೇನೆ.